ರಾಜ್ಯದಲ್ಲಿ ಕೃಷಿ ವಿವಿಯ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತಹ ಪ್ರತಿಭಟನೆ ಈಗ ರಾಜಧಾನಿ ಬೆಂಗಳೂರಿಗೂ ಕೂಡ ಕಾಲಿಟ್ಟಿದೆ. ರಾಜ್ಯ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೇಮಕಾತಿಯಲ್ಲಿ ನಿಯಮಗಳ ಉಲ್ಲಂಘನೆ ಆಗ್ತಿದೆ ಅಂತ ಜಿಕೆವಿಕೆ ಕ್ಯಾಂಪಸ್ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಕೃಷಿ ವಿವಿಗೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಟ್ಟಡದ ಮುಖ್ಯ ದ್ವಾರಕ್ಕೆ ಬೀಗ ಹಾಕಿದ್ದಾರೆ ವಿದ್ಯಾರ್ಥಿಗಳು. ಶಿಕ್ಷಕರನ್ನ ಹೊರಗೆ ನಿಲ್ಲಿಸಿದ್ದಾರೆ. ಅನ್ಯ ಪದವೀಧರರಿಗೆ ನೇಮಕ ಪ್ರಕ್ರಿಯೆಯಲ್ಲಿ ಅವಕಾಶ ಕೊಡ್ತಾ ಇರೋದಕ್ಕೆ ಆಕ್ರೋಶ. ರಾಜ್ಯದ ಬೇರೆ ಬೇರೆ ಕಡೆ 18 ದಿನಗಳಿಂದ ಈ ಪ್ರತಿಭಟನೆ ನಡೀತಾನೆ ಇದೆ. ಸಹಾಯಕ ಅಧಿಕಾರಿ ಹುದ್ದೆ ನೇಮಕಾತಿಯಲ್ಲಿ ನಿಯಮ ಉಲ್ಲಂಘನೆ ಆಗ್ತಿದೆ. ಅಂದ್ರೆ ಕೃಷಿ ಪದವೀಧರರನ್ನ ಬಿಟ್ಟು ಬೇರೆ ಪದವಿ ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶವನ್ನ ಕೊಡಲಾಗಿದೆ ಅಂತ ಕೃಷಿ ವಿವಿಯ ವಿದ್ಯಾರ್ಥಿಗಳು ನಡೆಸ್ತಾ ಇರುವಂತ ಪ್ರತಿಭಟನೆ. ವಿದ್ಯಾರ್ಥಿಗಳು ಮುಖ್ಯ ದ್ವಾರಕ್ಕೆ ಬೀಗ ಹಾಕ್ತಾ ಇರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಜಿಕೆವಿಕೆ ಕ್ಯಾಂಪಸ್ ಇದು. ಇಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮನೆ ಕ್ಲೋಸ್ ಆಗಿಲ್ಲ ಸ್ವಲ್ಪ. ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ, ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಈ ಹುದ್ದೆಯ ನೇಮಕ ಪ್ರಕ್ರಿಯೆಯ ವೇಳೆ ಬೇರೆ ಪದವೀಧರರಿಗೂ ಕೂಡ ಅವಕಾಶವನ್ನು ಕೊಡಲಾಗ್ತಾ ಇದೆ. ನಿಯಮಗಳನ್ನ ಗಾಳಿಗೆ ತೂರಿ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ. ಅರ್ಹವಾಗಿ ನಮಗೆ ಸಿಗಬೇಕಾಗಿರುವಂತಹ ಹುದ್ದೆಗಳದು ಅದು ಅನ್ಯರ ಪಾಲಾಗ್ತಿದೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಮನೆ ಕ್ಲೋಸ್ ಆಗಿಲ್ಲ ಸ್ವಲ್ಪ ಸೈಡ್ ಬಂದ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ಸದ್ಯ ಏನಾಗ್ತಾ ಇದೆ? ವಿದ್ಯಾರ್ಥಿಗಳು ಏನು ಹೇಳ್ತಿದ್ದಾರೆ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಪ್ರತಿಭಟನೆಗಳಾಗಿತ್ತು, ಈಗ ಬೆಂಗಳೂರಲ್ಲೂ ಶುರುವಾಗಿದೆ. ಏನು ಹೇಳ್ತಾರೆ ವಿದ್ಯಾರ್ಥಿಗಳು? ರಕ್ಷಿತ್, ಕೃಷಿ ವಿದ್ಯಾರ್ಥಿಗಳ ಪ್ರತಿಭಟನೆ 18 ದಿನಕ್ಕೆ ಕಾಲಿಟ್ಟಿದೆ. ಆದರೆ ಇವತ್ತು ಇಡೀ ವಿವಿಯಲ್ಲಿರುವಂತಹ ಎಲ್ಲ ಕಟ್ಟಡಗಳಿಗೆ ಬೀಗ ಹಾಕುವ ಮೂಲಕ ಎಲ್ಲ HODಗಳನ್ನ, VCಗಳನ್ನ ಮತ್ತು ರಿಜಿಸ್ಟರ್ಗಳನ್ನ ಕಟ್ಟಡದ ಹೊರಗಡೆ ನಿಲ್ಲಿಸುವಂತಹ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ ಅದು ಇದುವರೆಗೂ ಕೂಡ ಈಡೇರದೇ ಆಗಿರುವಂತಹ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಈ ಒಂದು ಮುಖ್ಯ ಕಟ್ಟಡದಕ್ಕೆ ಅಂದ್ರೆ GKVKಯಲ್ಲಿರುವಂತಹ ಎಲ್ಲ ಕಟ್ಟಡಗಳಿಗೆ ಈ ರೀತಿಯಾದಂತಹ ಬೀಗಗಳನ್ನ ಹಾಕುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅಂದ್ರೆ ಕೃಷಿ ಇಲಾಖೆಯಲ್ಲಿರುವಂತಹ ಬೇರೆ ಬೇರೆ ಹುದ್ದೆಗಳಿಗೆ ಏನು ಕೃಷಿಯೇತರ ಬೇರೆ ಪದವೀಧರ ವಿದ್ಯಾರ್ಥಿಗಳನ್ನ ನೇಮಕಾತಿ ಮಾಡ್ತಿರುವಂತಹ ವಿರೋಧಿಸಿ ಈಗ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳನ್ನ ಮನವೊಲಿಸೋದಕ್ಕೆ ಇಲ್ಲಿರುವಂತಹ ಏನು VC ಆಗಿರ್ಬೋದು, ರಿಜಿಸ್ಟರ್ ಎಲ್ಲರೂ ಕೂಡ ಅವರನ್ನ ಪ್ರಯತ್ನ ಪಡ್ತಾರೆ. ಆದರೆ ವಿದ್ಯಾರ್ಥಿಗಳು ಮಾತ್ರ ಯಾವುದಕ್ಕೂ ಕೂಡ ಬಗ್ತಾ ಇಲ್ಲ. ತಮ್ಮ ಒಂದು ಬೇಡಿಕೆ ಏನಿದೆ ಅದನ್ನ ಈಡೇರಿಸುವವರೆಗೂ ಕೂಡ ನಾವು ಪ್ರತಿಭಟನೆಯನ್ನು ಬಿಡೋದಿಲ್ಲ, ಜೊತೆಗೆ ಕಟ್ಟಡಗಳಿಗೆ ಹಾಕಿರುವಂತಹ ಬೀಗಗಳನ್ನು ನಾವು ತೆಗೆಯೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿರುವಂಥದ್ದು. ನನ್ನ ಜೊತೆಗೆ ನಾವು ನೋಡ್ತಾ ಇದ್ದೀವಿ GKVKಯ VC ಇದ್ದಾರೆ, ಬೇರೆ ಬೇರೆ ರೀತಿಯಂತಹ HODಗಳು ಎಲ್ಲರೂ ಕೂಡ ವಿದ್ಯಾರ್ಥಿಗಳ ಮನವೊಲಿಸುವಂತಹ ಕೆಲಸವನ್ನು ಮಾಡ್ತಾರೆ. ನನ್ನ ಜೊತೆಗೆ ಮೊದಲು ವಿದ್ಯಾರ್ಥಿಗಳಿದ್ದಾರೆ, ನಂತರ ನಾನು VC ಅವರು ಮಾತಾಡ್ತೀನಿ. ಸರ್, ಇವತ್ತು ನಿಮ್ಮ ಪ್ರತಿಭಟನೆ 18 ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಮುಖ್ಯವಾಗಿ ಬಿಲ್ಡಿಂಗ್ಗಳಿಗೆ ಬೀಗ ಹಾಕುವಂತಹ ಕೆಲಸವನ್ನು ಮಾಡ್ತಿರುವಂಥದ್ದು ಯಾಕೆ ಸರ್? ನಿಮಗೆ ಗೊತ್ತಿದ್ದಂಗೆ ಅಗ್ರಿಕಲ್ಚರ್ ಆಫೀಸರ್ ಪೋಸ್ಟ್ಗೆ BE ಬಯೋಟೆಕ್ನಾಲಜಿ ಹಾಗೂ ರೈ ಟೆಕ್ನಾಲಜಿ ಐಕಾರ್ ಮಾನ್ಯತೆ ಇಲ್ದಿರೋ ರೈ ಟೆಕ್ನಾಲಜಿ ಕಾಲೇಜ್ ಅವ್ರನ್ನ ಅಲೋ ಮಾಡಿದ್ದಾರೆ ಸರ್ ಎಕ್ಸಾಮ್ ಮಾಡೋದಕ್ಕೋಸ್ಕರ. ಸೊ 18 ದಿವಸದಿಂದ 4 ಯೂನಿವರ್ಸಿಟಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಇಲ್ಲಿಂದ ಮೆಸೇಜಸ್ ಹೋಗಿದೆ, ಬಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಸರ್ ಏನು ಹೇಳ್ತಾ ಇದ್ದಾರೆ, ನಮಗೆ ಯಾವುದೇ ಮೆಸೇಜಸ್ ಸರಿಯಾಗಿ ಕನ್ವೆ ಆಗಿಲ್ಲ. ಸೊ ನಮಗೆ ಪ್ರೈವೇಟೈಸೇಷನ್ ಬಗ್ಗೆ ಬಂದಿದೆ, BE ಬಯೋಟೆಕ್ನಾಲಜಿ ರೈ ಟೆಕ್ನಾಲಜಿ ಅವ್ರನ್ನ ತೆಗೆಯೋದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಬಂದಿಲ್ಲ. ಹಂಗಾಗಿ ನಾವು ಎಕ್ಸಾಮ್ ನಡೆಸ್ತಾ ಇದ್ದೀವಿ. ಈ ಸಲ ಎಕ್ಸಾಮ್ ನಡೆಸ್ತೀವಿ, ಈ ಸಲ ಇಂಜಿನಿಯರಿಂಗ್ ಅವ್ರಿಗೆ ಅಲೋ ಮಾಡ್ತೀವಿ. ನೆಕ್ಸ್ಟ್ ಸಲ ಬರೋ ಎಕ್ಸಾಮ್ಗೆ ಅವ್ರನ್ನ ತೆಗಿತೀವಿ. 600 ಪೋಸ್ಟ್ ಇನ್ನು 6 ತಿಂಗಳಲ್ಲಿ ಬಿಡ್ತಾ ಇದ್ದೀವಿ. ಅಲ್ಲಿವರೆಗೂ ನೀವು ಇದು ಮಾಡಿದ್ರಿ. ಅದಕ್ಕಾಗಿನೇ ನಾವು 4 ಯೂನಿವರ್ಸಿಟಿಗಳು ಧಾರವಾಡ, GKVK, ಶಿವಮೊಗ್ಗ, ರಾಯಚೂರಲ್ಲಿ ಎಲ್ಲ ಕಡೆನೂ ಸ್ಟೂಡೆಂಟ್ಸ್ಗಳು ಅವ್ರಾಗಿರೋ ಅನ್ಯಾಯನ ಕೇಳ್ತಾ ಹೋರಾಟ ಮಾಡ್ತಾ ಇದ್ದೀವಿ ಸರ್. ನನ್ನ ಜೊತೆಗೆ ರಕ್ಷಿತ್ VC ಅವರು ಸರ್, ಈಗ ವಿದ್ಯಾರ್ಥಿ ಕೇಳ್ತಿರುವಂತಹ ಬೇಡಿಕೆಗಳು ಸಮಂಜಸವಾಗಿ ಇದಾವ ಇಲ್ವಾ ಸರ್? ಈಗ ಒಂದು C&R ರೂಲ್ ಅಂತ ಇರುತ್ತೆ, ಕ್ಯಾಡರ್ ಆ್ಯಂಡ್ ರೆಕ್ರೂಟ್ಮೆಂಟ್ ರೂಲ್ಸ್ ಅಂತ. ಅದು 2021ರಲ್ಲಿ ಆಗಿರುವಂಥ ಕ್ಯಾಡರ್ ಆ್ಯಂಡ್ ರೆಕ್ರೂಟ್ಮೆಂಟ್ ರೂಲ್ಸ್. ಅದನ್ನು ಮಾಡಿಫೈ ಮಾಡಬೇಕು ಅಂದರೆ ಇಟ್ ಟೇಕ್ ಸಮ್ ಟೈಮ್. ಅದು ಯಾವುದೇ C&R ರೂಲ್ನ ಓವರ್ ನೈಟ್ ಯಾರೂ ಮಾಡಿಫೈ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ಪಬ್ಲಿಕ್ ಇವ್ರಿಗೆ ಬಿಡಬೇಕು, ಅಬ್ಜೆಕ್ಷನ್ ಕೇಳಬೇಕು, ಅಬ್ಜೆಕ್ಷನ್ಸ್ ನಂತರ ಬಂದಿದ್ದನ್ನು ಇದು ಮಾಡಬೇಕಾಗುತ್ತೆ ಅದು. ಸೊ ಹಾಗಾಗಿ ಇವ್ರು ಮನವಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಈಗಾಗಲೇ ಸರ್ಕಾರದ ಹಂತದಲ್ಲಿ ಚರ್ಚೆ ನಡೆದಿದೆ. ಈಗ ಅದ್ರ ಬಗ್ಗೆ ರಿಸಲ್ಟ್ಸ್ ಕಾಯ್ತಾ ಇದೆ. ಪ್ರಶ್ನೆ ಒಂದೇ ಸರ್, ಕೃಷಿ ವಿದ್ಯಾರ್ಥಿಗಳು ಕೇಳ್ತಿರುವಂತಹ ಬೇಡಿಕೆಗಳು ಸರಿಯಾಗಿದ್ದಾವ ಇಲ್ವಾ? ಇಲ್ಲ, ಈಗ ನನಗೆ ಅದು ಸರಿ ತಪ್ಪುಗಳು ವಿಶ್ಲೇಷಣೆ ಮಾಡ್ತಾ ಇಲ್ಲ ನಾನು. ಯಾಕೆಂದರೆ C&R ರೂಲ್ ಏನು ಹೇಳುತ್ತೆ, ದಟ್ಸ್ ಎ ಬೈಬಲ್ ಫಾರ್ ಆಲ್ ಆಫ್ ಅಸ್.
ನಾನು ಅದನ್ನು ನನ್ನ ಸರಿ ತಪ್ಪುಗಳ ವಿಶ್ಲೇಷಣೆಗೆ ಈಗ ಹುಡುಗರು ಇಳ್ದಿರೋದ್ರಿಂದ ಅದ್ರ ಬಗ್ಗೆ ಮನವಿಯನ್ನು ನಾವು ಸರ್ಕಾರದ ಹಂತದಲ್ಲಿ ಚರ್ಚೆ ಮಾಡ್ತೀವಿ. ವಿದ್ಯಾರ್ಥಿಗಳು ಹೇಳ್ತಾರೆ ಕೃಷಿ ಇಲಾಖೆಯಲ್ಲಿರುವಂತಹ ಹುದ್ದೆಗಳಿಗೆ ಬೇರೆ ಡಿಗ್ರಿ ಇದ್ದವ್ರನ್ನ ಪಡೆದುಕೊಂಡ್ರೆ ನಾವೇ ಕೃಷಿ ಓದಬೇಕು, ನಾವ್ಯಾಕೆ ಅಗ್ರಿಕಲ್ಚರ್ ಮಾಡಬೇಕು ಅನ್ನೋ ಪ್ರಶ್ನೆ ಸರ್. ಹೌದು, ಅದ್ರ ಬಗ್ಗೆನೇ ಈಗ ಚರ್ಚೆ ನಡೀತಾ ಇರೋದು. ಈಗ ಅವ್ರು ಕೊಟ್ಟಿರೋಂಥ ಮನವಿ ಏನಿದೆ ಅದ್ರ ಬಗ್ಗೆನೇ ಚರ್ಚೆ ನಡೀತಾ ಇರೋದು. ಅದ್ರ ಸರಿ ತಪ್ಪುಗಳ ವಿಶ್ಲೇಷಣೆ ಈಗಾಗುತ್ತೆ. ಸರ್, ತಾವೇನಾದ್ರೂ ಈ ವಿಶ್ವವಿದ್ಯಾಲಯದ ವಿಸಿ ಆಗಿ ಸರ್ಕಾರಕ್ಕೆ ಏನಾದರೂ ಮೆಮೊರಾಂಡಮ್ ಕೊಟ್ಟಿದ್ರ ಅಥವಾ ವಿದ್ಯಾರ್ಥಿಗಳ ಪ್ರತಿಭಟನೆ ಮೇಲೆ ಗಮನಕ್ಕೆ ತಂದಿದ್ರ? ಈಗಾಗಲೇ ಇದ್ರ ಬಗ್ಗೆ ಒಂದು ಸುತ್ತಿನ ಚರ್ಚೆನೂ ನಡೆದಿದೆ. ಸರ್ಕಾರದ ಹಂತದಲ್ಲಿ ಹುಡುಗರುಗಳನ್ನೂ ಕರೆದು ವಿದ್ಯಾರ್ಥಿಗಳನ್ನು ಕರೆದು ಅವ್ರುಗಳ ಒಪಿನಿಯನ್ ತಗೊಂಡು ಅದ್ರ ಬಗ್ಗೆ ಚರ್ಚೆ ನಡೆದಿದೆ. ಈಗಾಗಲೇ ಚರ್ಚೆ ಮುಗಿಸಿದ್ದೀವಿ. ಅದು ರಕ್ಷತ್, ಈ ಎಂಥ ಪರಿಸ್ಥಿತಿ ಅಂತಂದ್ರೆ ವಿಸಿ ಅವರು ಕೂಡ ಒಳಗಡೆ ಹೋಗೋಕೆ ಆಗದಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿ, ಯಾಕಂದ್ರೆ ವಿಸಿ ಅವರು ಹೋಗಬೇಕಾದಂತಹ ಬಿಲ್ಡಿಂಗ್ ಕೂಡ ವಿದ್ಯಾರ್ಥಿಗಳು ಬೀಗ ಹಾಕಿರುವ ಕಾರಣಕ್ಕಾಗಿ ವಿಸಿ ಅವರು ಕೂಡ ಈಗ ಬಿಲ್ಡಿಂಗ್ ಹೊರಗಡೆ ನಿಲ್ಲುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಒಂದೊಮ್ಮೆ ಈ ಒಂದು ಬೇಡಿಕೆನ ಈಡೇರಿಸದೆ ಹೋದ್ರೆ ಬಹುಶಃ ವಿಸಿ ಅವರು ಗೇಟ್ ನ ಹೊರಗಡೆ ನಿಲ್ಲುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಬಹುದು. ರಕ್ಷತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.